ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯಾದಂತಹ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆ ನಡೆದಿದೆ. ಧರ್ಮ ಜಾಗೃತಿ ಆಂದೋಲನಕ್ಕೆ ಹಿಂದೂ ಜನಜಾಗೃತಿ ಸಮಿತಿ ಸಭೆಯನ್ನ ನಡೆಸಿದೆ. ದೈವ ದೇವಸ್ಥಾನ ಸಂಸ್ಕೃತಿ ರಕ್ಷಣೆ ಕುರಿತಂತೆ ಸಭೆಯಲ್ಲಿ ಕೆಲವೊಂದು ನಿರ್ಣಯಗಳನ್ನ ತೆಗೆದುಕೊಳ್ಳಲಾಗಿದೆ. ಮಂಗಳೂರಿನಲ್ಲಿ ನಡೆದಂತಹ ಸಭೆಯಲ್ಲಿ ಹಲವು ನಿರ್ಣಯಗಳನ್ನ ತೆಗೆದುಕೊಂಡಿದ್ದಾರೆ. ದೇವಸ್ಥಾನಗಳ ಪರಿಷತ್ ಸಭೆಯಲ್ಲಿ ಕೆಲವೊಂದಿಷ್ಟು ನಿರ್ಣಯಗಳನ್ನ ತೆಗೆದುಕೊಂಡಿರೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಒಂದ್ ಕಡೆ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯಾಯಿತು. ಆ ಪ್ರಾಣ ಪ್ರತಿಷ್ಠಾಪನೆಯಾದಂತಹ ಬೆನ್ನಲ್ಲೇ ಇಂಥದ್ದೊಂದು ಮಹತ್ವದ ಸಭೆ ನಡೆದಿರೋದು. ಹಾಗಾದ್ರೆ ಸಭೆಯಲ್ಲಿ ಏನೆಲ್ಲ ನಿರ್ಣಯಗಳನ್ನ ತೆಗೆದುಕೊಳ್ಳಲಾಯಿತು? ಆ ನಿರ್ಣಯದಲ್ಲಿ ಭಾಗಿಯಾದವರ ಜೊತೆಗೆ ನಮ್ಮ ಮಂಗಳೂರು ಪ್ರತಿನಿಧಿ ಕಿರಣ್ ಈ ವಿಚಾರವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಬನ್ನಿ ನೋಡೋಣ. ಕನ್ನಡ ಜಿಲ್ಲೆಯ 200ಕ್ಕೂ ಹೆಚ್ಚು ದೈವ ಹಾಗೆ ದೇವಸ್ಥಾನಗಳ ವಿಶ್ವಸ್ತರ ಮಹತ್ವದ ಸಭೆ ಇವತ್ತು ಮಂಗಳೂರಿನಲ್ಲಿ ನಡೆದಿದೆ. ಹಲವಾರು ಪ್ರಮುಖ ನಿರ್ಣಯಗಳನ್ನು, ಮಹತ್ವದ ನಿರ್ಣಯಗಳನ್ನು ಈ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ಈ ಒಂದು ಸಭೆಯನ್ನು ಆರ್ಗನೈಸ್ ಮಾಡಲಾಗಿತ್ತು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮೊಂದಿಗೆ ಹಿಂದೂ ಜನಜಾಗೃತಿ ಸಮಿತಿಯ ಸಂಯೋಜಕರಿದ್ದಾರೆ. ಅವರನ್ನೇ ಮಾತಾಡಿಸ್ತೀನಿ. ಏನೆಲ್ಲ ನಿರ್ಣಯಗಳನ್ನು ಇವತ್ತಿನ ಸಭೆಯಲ್ಲಿ ತೆಗೆದುಕೊಂಡಿದ್ದೀವಿ? ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ದೇವಸ್ಥಾನ ಮಠ ಧಾರ್ಮಿಕ ಸಂಸ್ಥೆಗಳ ಈ ಮಹಾ ಅಧಿವೇಶನದಲ್ಲಿ ಅನೇಕ ವಿಶ್ವಸ್ತರು ದೇವಸ್ಥಾನದ ರಕ್ಷಣೆ ದೃಷ್ಟಿಯಿಂದ ಮಹತ್ವಪೂರ್ಣ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 100 ದೇವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆಯನ್ನು ಕಡ್ಡಾಯವಾಗಿ ಅಳವಡಿಸಬೇಕು ಹೇಳುವ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ದೇವಸ್ಥಾನಗಳಲ್ಲಿ ಫಲಕಗಳನ್ನು ಹಾಕುವಂಥದ್ದು, ಆ ಒಂದು ಭಕ್ತಾದಿಗಳಿಗೆ ಅದರ ಬಗ್ಗೆ ಜನಜಾಗೃತಿ ಮೂಡಿಸುವಂಥದ್ದು, ಹೀಗೆ ಕಡ್ಡಾಯವಾಗಿ ವಸ್ತ್ರ ಸಂಹಿತೆಯನ್ನು ಅಳವಡಿಸುವ ಮೂಲಕ ದೇವಸ್ಥಾನದ ಪರಂಪರೆಯನ್ನು ರಕ್ಷಣೆ ಮಾಡುವಂಥದ್ದು. ಅದೇ ರೀತಿಯಲ್ಲಿ ಭಕ್ತರು ಸಹ ಸಾತ್ವಿಕ ಉಡುಪನ್ನು ಧರಿಸಿ, ಭಾರತೀಯ ಸಂಪ್ರದಾಯದ ಉಡುಪನ್ನು ಧರಿಸಿ ದೇವರ ದರ್ಶನವನ್ನು ಪಡೆದು ಆ ದೇವರ ಕೃಪೆಗೆ ಪಾತ್ರರಾಗಬೇಕು. ಯಾವುದೇ ಕಾರಣಕ್ಕೂ ಪಾಶ್ಚಾತ್ಯರ ಉಡುಪುಗಳಿಗೆ ದೇವಸ್ಥಾನದ ಒಳಗಡೆಗೆ ಪ್ರವೇಶ ಕೊಡಬಾರದು ಹೇಳುವ ಒಕ್ಕರಣಿಂದ ನಿರ್ಧಾರವನ್ನು ಇವತ್ತು ತೆಗೆದುಕೊಂಡಿದ್ದೇವೆ. ಅದನ್ನು ಮುಂದಿನ 1 ತಿಂಗಳಲ್ಲಿ ಅದನ್ನು ಅನುಷ್ಠಾನ ಮಾಡುವಂಥ ಮಹತ್ವಪೂರ್ಣ ನಿರ್ಧಾರ ಎಲ್ಲ ವಿಶ್ವಸ್ತರು, ಅರ್ಚಕರು ಇದನ್ನು ತೆಗೆದುಕೊಂಡಿದ್ದಾರೆ. ಎರಡನೇದಾಗಿ, ಹೇಗೆ ಮುಸಲ್ಮಾನರಿಗೆ ಅವರ ಮದರಸಾಗಳಲ್ಲಿ, ಅವರ ಮಸೀದಿಗಳಲ್ಲಿ ಅವರಿಗೆ ಕುರಾನ್ ಶಿಕ್ಷಣ ಸಿಗತ್ತೆ, ಹದೀಸ್ ಶಿಕ್ಷಣ ಸಿಗತ್ತೆ, ಕ್ರೈಸ್ತರಿಗೆ ಅವರ ಚರ್ಚ್ಗಳಲ್ಲಿ, ಅವರ ಕಾನ್ವೆಂಟ್ ಶಾಲೆಗಳಲ್ಲಿ ಬೈಬಲ್ ಶಿಕ್ಷಣ ಸಿಗತ್ತೆ, ಬ್ಯಾಪ್ಟಿಸಮ್ ಶಿಕ್ಷಣ ಸಿಗತ್ತೆ, ಅದೇ ರೀತಿಯಲ್ಲಿ ಹಿಂದೂ ದೇವಸ್ಥಾನಗಳಲ್ಲಿ ಹಿಂದೂ ಭಕ್ತರಿಗೆ, ಹಿಂದೂ ಮಹಿಳೆಯರಿಗೆ, ಹಿಂದೂ ಮಕ್ಕಳಿಗೆ, ದೊಡ್ಡವರಿಗೆ ಹಿಂದೂ ಧರ್ಮದ ಶಿಕ್ಷಣ ಸಿಗಬೇಕು ಹೇಳುವ ಆಗ್ರಹ ಎಲ್ಲ ವಿಶ್ವಸ್ತರು ಸಮಾಜದ ಬೇಡಿಕೆ ಆಗಿತ್ತು. ಹಾಗಾಗಿ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂದಿನ 1 ತಿಂಗಳಿನಲ್ಲಿ 25 ದೇವಸ್ಥಾನಗಳಲ್ಲಿ ವಾರದಲ್ಲಿ 1 ದಿನ ಹಿಂದೂ ಧರ್ಮದ ತರಗತಿಗಳನ್ನು ನಡೆಸುವ ಮೂಲಕ ಹಿಂದೂ ಧರ್ಮದ ಶಿಕ್ಷಣ ನೀಡುವಂಥ ಮಹತ್ವಪೂರ್ಣ ನಿರ್ಧಾರವನ್ನು ನಾವು ತೆಗೆದುಕೊಂಡಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ಹೇಗೆ ದೇವಸ್ಥಾನಕ್ಕೆ ಬರಬೇಕು, ನಮ್ಮ ಹಿಂದೂ ಧರ್ಮದಲ್ಲಿ ಬರುವಂಥ ರಾಮ, ಕೃಷ್ಣ, ಮಾರುತಿ, ಶಿವ ಈ ಎಲ್ಲ ದೇವತೆಗಳ ಪರಿಚಯವನ್ನು ಮಾಡ್ತೇವೆ. ಇದನ್ನು ರಾಮನವಮಿಯನ್ನು ಹೇಗೆ ಆಚರಣೆ ಮಾಡಬೇಕು, ಶಿವರಾತ್ರಿಯನ್ನು ಈಗ ಮುಂದೆ ಆಚರಣೆ ಮಾಡ್ತೇವೆ, ಇದನ್ನು ಹೇಗೆ ಅನುಷ್ಠಾನಕ್ಕೆ ಮಾಡಬೇಕು, ರಾಮನಿಗೆ ಈಗ ಬೇರೆ ಬೇರೆ ಪೂಜೆಯನ್ನು ಹೇಗೆ ಮಾಡಬೇಕು, ಶಿವನಿಗೆ ಬಿಲ್ಲಪತ್ರನ ಹೇಗೆ ಅರ್ಚನೆ ಮಾಡಬೇಕು, ಎಲ್ಲ ವಿಷಯಗಳ ಬಗ್ಗೆ ಅಲ್ಲಿ ಶಿಕ್ಷಣವನ್ನು ಕೊಡಲಾಗತ್ತೆ. ಜೊತೆಗೆ ಹಿಂದೂ ಧರ್ಮದಲ್ಲಿ ಬರುವಂಥ ಹಬ್ಬಗಳು, ದೀಪಾವಳಿ, ಗಣೇಶೋತ್ಸವ, ನವರಾತ್ರಿ ಈ ಎಲ್ಲ ಹಬ್ಬಗಳನ್ನು ಯಾಕೆ ಆಚರಣೆ ಮಾಡಬೇಕು, ಹೇಗೆ ಆಚರಣೆ ಮಾಡಬೇಕು, ಅದರ ಧರ್ಮಶಾಸ್ತ್ರೀಯ ಕಾರಣಗಳೇನಿದೆ ಅದ್ರ ಬಗ್ಗೆ ಆ ಧರ್ಮ ಶಿಕ್ಷಣ ವರ್ಗದಲ್ಲಿ ಅವರಿಗೆ ಕಲಿಸ್ಕೊಡ್ತೇವೆ. ಜೊತೆಗೆ ಮನೆಯಲ್ಲೇ ಆಚರಣೆಗಳು ಹೇಗಿರಬೇಕು. ಈಗ ಈ ಧಾರ್ಮಿಕ ಶಿಕ್ಷಣದ ಅವಶ್ಯಕತೆ ಏನಿದೆ? ಯಾಕೆ ಅಂತ ಹೇಳಿದರೆ, ಇವತ್ತು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೇವೆ, ನಮ್ಮ ಮಕ್ಕಳು ಇವತ್ತು ನಾಸ್ತಿಕರಾಗ್ತಾ ಇದ್ದಾರೆ. ಲವ್ ಜಿಹಾದ್ ಅಂತ ಒಂದು ಸಂಘಟನೆಗಳಿಗೆ ಹೆಣ್ಮಕ್ಕಳು ಬಲಿ ಆಗ್ತಾ ಇದ್ದಾರೆ. ಮತ್ತೊಂದು ಕಡೆ ಮತಾಂತರ, ಕ್ರೈಸ್ತರ ಮತಾಂತರ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಇದು ಕಾರಣ ಅಂತ ಹೇಳಿದರೆ, ನಮ್ಮ ಹಿಂದೂ ಸಮಾಜದಲ್ಲಿ, ನಮ್ಮ ಸಮಾಜದಲ್ಲಿ ಒಂದು ರೀತಿಯಲ್ಲಿ ಆಮಿಷಗಳನ್ನು ಒಡ್ಡಿ ಮತಾಂತರ ಮಾಡ್ತಾರೆ. ಕಾರಣ ಅವರಿಗೆ ಧರ್ಮದ ಬಗ್ಗೆ ಅಭಿಮಾನ ಇಲ್ಲೇ ಇರೋದರಿಂದ ಈ ಘಟನೆಗಳು ಆಗ್ತಾಯಿದೆ. ಅದಕ್ಕೆ ಯಾಕೆ ಧರ್ಮಾಭಿಮಾನ ಇಲ್ಲ ಅಂತ ಹೇಳಿದ್ರೆ, ನಮ್ಮ ಹಿಂದೂ ಸಮಾಜಕ್ಕೆ ಮಕ್ಕಳಿಗಿರ್ಬೋದು, ಶಾಲೆಯಲ್ಲಿರ್ಬೋದು, ದೇವಸ್ಥಾನದಲ್ಲಿರ್ಬೋದು, ಎಲ್ಲಿ ಧರ್ಮ ಶಿಕ್ಷಣ ಸಿಗೋದಿಲ್ಲ. ಧಾರ್ಮಿಕ ಶಿಕ್ಷಣ ವಂಚನೆಯಿಂದಾಗಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಹಿಂದೂಗಳ ಸಮಸ್ಯೆ ನಿರ್ಮಾಣ ಆಗಿದೆ, ಮತಾಂತರ ಸಮಸ್ಯೆ ಹೆಚ್ಚಾಗಿದೆ. ಅದಕ್ಕಾಗಿ ಧರ್ಮದ ಬಗ್ಗೆ ಶಿಕ್ಷಣ ನೀಡಿ ಅವರಿಗೆ ಧರ್ಮದ ಬಗ್ಗೆ ಅಭಿಮಾನ ನಿರ್ಮಾಣ ಆಗುವ ಹಾಗೆ ದೇಶಾಭಿಮಾನ, ಧರ್ಮಾಭಿಮಾನ ಎರಡನ್ನೂ ನೀಡಿ
ಆ ಮೂಲಕ ಇಂಥ ಸಂಕಟಗಳಿಂದ ಹಿಂದೂ ಸಮಾಜವನ್ನು ಈಗಾಗಲೇ ಪ್ರಯತ್ನ. ರಾಜ್ಯದ ಬೇರೆ ಕಡೆ ಈ ಧಾರ್ಮಿಕ ಶಿಕ್ಷಣ ಆರಂಭವಾಗಿದೆ. ಹಿಂದೂ ಜನಜಾಗೃತಿ ಸಮಿತಿಯಿಂದ ರಾಜ್ಯದ 300 ಕಡೆಗಳಲ್ಲಿ, ದೇವಸ್ಥಾನಗಳಲ್ಲಿ, ಬೇರೆ ಬೇರೆ ಸ್ಥಳಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ, ಧಾರ್ಮಿಕ ಸಂಸ್ಥೆಗಳಲ್ಲಿ ಹೀಗೆ ನಾವು ವರ್ಗವನ್ನು ಪ್ರಾರಂಭ ಮಾಡಿದ್ದೇವೆ. ವಾರದಲ್ಲಿ 3000 ಜನರಿಗೆ ಧಾರ್ಮಿಕ ಶಿಕ್ಷಣವನ್ನು ಈಗಾಗಲೇ ಸಂಬಂಧಪಟ್ಟಂಥ ಒಂದು ಸಿಲೆಬಸ್ಸನ್ನು 3 ತಿಂಗಳ ಕೋರ್ಸ್ ಏನಿದೆ ಇದಕ್ಕೆ ಸಿಲೆಬಸ್ಸನ್ನು ತಯಾರು ಮಾಡಿದ್ದಾರೆ. ಇದಕ್ಕೆ ಅನೇಕ ತರಗತಿಯನ್ನು ತೆಗೆದುಕೊಳ್ಳುವಂಥ ಶಿಕ್ಷಕರು, ಗುರುಗಳು ಏನು ಹೇಳ್ತಾರೆ ಅಂಥವರನ್ನು ನಾವು ತಯಾರು ಮಾಡಿದ್ದೇವೆ. ಹೀಗೆ ಒಂದು ವ್ಯವಸ್ಥಿತವಾಗಿ ನಾವು ಈ ಧರ್ಮ ಶಿಕ್ಷಣ ವರ್ಗವನ್ನು ಸಮಾಜದಲ್ಲಿ ನಡೆಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಅತ್ಯುತ್ತಮವಾದಂಥ ಜನಬೆಂಬಲ ಬಂದಿದೆ. ಅನೇಕ ಕಡೆಗಳಲ್ಲಿ ಈ ಸಿಲೆಬಸ್ಸು ಸಹ ಬೇಡಿಕೆ ಬಂದಿದೆ, ನಮಗೆ ಕೊಡಿ, ನಾವು ಇದನ್ನು ನಮ್ಮ ದೇವಸ್ಥಾನದಲ್ಲಿ ಅನುಷ್ಠಾನಕ್ಕೆ ತರ್ತೇವೆ ಹೇಳುವ ವಿಶ್ವಸ್ತರು ಸಹ ಅದಕ್ಕೆ ಕೇಳಿದ್ದಾರೆ. ಅದನ್ನು ನಾವು ಜಾರಿಗೆ ತರ್ತೇವೆ. ಧನ್ಯವಾದ. ಇದು ಹಿಂದೂ ಜನಜಾಗೃತಿ ಸಮಿತಿಯ ಸಂಯೋಜಕರಾದಂತಹ ಮೋಹನ್ ಗೌಡ ಅವರ ಮಾತು. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಶೀರ್ಷಿಕ ನ್ಯೂಸ್ ಫಸ್ಟ್ ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.